and announce my retirement from international cricket. ಹಾಯ್ ನಮಸ್ಕಾರ. ಮಾಡರ್ನ್ ಡೇ ಕ್ರಿಕೆಟ್ ಕಂಡಂಥ ಜೆಂಟಲ್ಮನ್, ವೆಲ್ ಬಿಹೇವ್ಡ್ ಕ್ರಿಕೆಟರ್, ಸಾಫ್ಟ್ ಸ್ಪೋಕನ್ ಅಜಿಂಕ್ಯ ರಹಾನೆ ತಮ್ಮ ವೃತ್ತಿ ಜೀವನಕ್ಕೆ ಇವತ್ತು ಗುಡ್ ಬೈ ಹೇಳಿದ್ದಾರೆ. ನಿಜಕ್ಕೂ ಭಾರತೀಯ ಕ್ರಿಕೆಟ್ಗೆ ಇವತ್ತು ಬೇಸರದ ದಿನ. ಒಬ್ಬ ಅಪ್ಪಟ ಕ್ರಿಕೆಟ್ ಪ್ಲೇಯರ್, ಹಾಗೆ ಪ್ರತಿಯೊಂದು ಬಾರಿ ಕೂಡ ಬಂದಾಗ ಕ್ರಿಕೆಟ್ಗೋಸ್ಕರ ತನ್ನ 100% ಕೊಟ್ಟಂಥ ಒಬ್ಬ ಪ್ಲೇಯರ್ ಅಜಿಂಕ್ಯ ರಹಾನೆ. ಸೊ ಅವರ ಒಂದು ಕೊನೆಯ ವಿಡಿಯೋ ಅಂದರೆ ಇಂಟರ್ನ್ಯಾಷನಲ್ ಕೆರಿಯರ್ಗೆ ಗುಡ್ ಬೈ ಹೇಳುವಂಥ ವಿಡಿಯೋ ನೋಡಿದಾಗ ತುಂಬ ಎಮೋಷ್ನಲ್ ಆದರು. ಕೊನೆಯದಾಗಿ ಎಸ್ಪೆಷಲಿ ಫ್ಯಾನ್ಸ್ ಬಗ್ಗೆ ಮಾತನಾಡಬೇಕಾದ್ರೆ ಅವರ ಗಂಟಲು ಕಟ್ತಾ ಇತ್ತು, ಕಣ್ಣಲ್ಲಿ ನೀರು ತುಂಬಿತ್ತು. ಬಟ್ ಅದನ್ನು ಹೇಗೆ ಕನ್ವೆ ಮಾಡಿದಂಥ ರೀತಿ ನಿಜಕ್ಕೂ ಭಾಳ ಮತ್ತು ಹಾರ್ಟ್ ಟಚಿಂಗ್ ಆಗಿತ್ತು. And that was in your hearts. ಅಜಿಂಕ್ಯ ರಹಾನೆ ನಿಜಕ್ಕೂ ನಾವು ಹೇಳಬೇಕು ಅಂತಂದರೆ ಅವರಿಗೆ ಕೊಡಬೇಕಾದಂಥ ಪ್ರಾಶಸ್ತ್ಯ ನಾವು ನಿಜವಾಗ್ಲೂ ಕೊಟ್ಟಿದ್ದೀವ ಅಂತ ಅನಿಸುತ್ತೆ. ಬಟ್ ಕ್ರಿಕೆಟ್ ಅನ್ನೋದೇ ಹಾಗೆ ಒಂಥರ ನದಿ ಥರ ಮೂವ್ ಆಗ್ತಾ ಇರುತ್ತೆ, ನಾವು ಅದ್ರ ಜೊತೆ ಸಾಕ್ತಾ ಇರಬೇಕು. ಸೊ ನಾನು ಈ ವಿಡಿಯೋದಲ್ಲಿ 2 ವಿಚಾರ ಹೇಳ್ತೀನಿ. ಒಂದು, ಅವರ ರಿಟೈರ್ಮೆಂಟ್ ವಿಡಿಯೋದಲ್ಲಿ ಏನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ. ಇನ್ನೊಂದು, ಅವರ ಕೆರಿಯರ್ನ 10 ಅದ್ಭುತವಾದಂಥ ಹೈಲೈಟ್ಸ್. ನಾವೆಲ್ಲ ಮಾಡರ್ನ್ ಡೇ ಕ್ರಿಕೆಟ್, T20 ಅದು ಇದು IPL ಅಲ್ಲಿ ಮರ್ತೋಗಿರ್ತೀವಿ ಕೆಲವೊಂದು ಕ್ಷಣಗಳನ್ನು. ಅದನ್ನು ಮತ್ತೆ ನೆನಪು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಎಂಥ ಅದ್ಭುತ ಕಾಂಟ್ರಿಬ್ಯೂಷನ್, ಎಂಥ ಒಂದು ಪ್ರಾಪರ್ ಕ್ರಿಕೆಟರ್ ಅಜಿಂಕ್ಯ ರಹಾನೆ ಅಂತ. ಅದೆರಡನ್ನೂ ಕೂಡ ಈ ವಿಡಿಯೋದಲ್ಲಿ ಮಾಡೋಣ. ಈ ವಿಡಿಯೋ ಒಂದು ಸ್ಪೆಷಲ್ ಟ್ರಿಬ್ಯೂಟ್ ಇಂಡಿಯಾ ಕಂಡಂಥ ಒಬ್ಬ ಕ್ರಿಕೆಟಿಂಗ್ ಹೀರೋಗೆ, ಅಜಿಂಕ್ಯ ರಹಾನೆಗೆ. ಲೆಟ್ ಸ್ಟಾರ್ಟ್. ಅಜಿಂಕ್ಯ ರಹಾನೆ ಬಗ್ಗೆ ಮಾತನಾಡಬೇಕು ಅಂತಂದರೆ ಅವರ ವಿಡಿಯೋ ಸ್ಪೆಷಲಿ ಅವರು ಸ್ಟಾರ್ಟ್ ಮಾಡಿದ್ದು, ಯಾವುದೇ ಒಂದು ಸ್ಟಾರ್ಟ್ಗೂ ಕೂಡ ಒಂದು ಎಂಡ್ ಅಂತ ಇರುತ್ತೆ. ಹಾಗೆ ನನ್ನ ಕೆರಿಯರ್ ಏನಿದೆ ಅದು ಈಗ ಸ್ಟಾರ್ಟ್ ಆಗಿತ್ತು, ಅದೊಂದು ಎಂಡ್ ಆಗ್ತಾ ಇದೆ. ನಾನು ಪ್ರತಿಯೊಂದು ಹಂತದಲ್ಲೂ ಕೂಡ ಕ್ರಿಕೆಟನ್ನು ಎಂಜಾಯ್ ಮಾಡಿದ್ದೀನಿ, ಅಟ್ಮೋಸ್ಟ್ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ ಈ ಗೇಮ್ಗೆ. ನನ್ನ ಇನಿಷಿಯಲ್ ದಿನಗಳು ಏನು, ಬೋರಿವಲಿಯಿಂದ ನಾನು ಮುಂಬೈಗೆ ಬರ್ತಾ ಇದ್ದೆ ಬಸ್ಸಲ್ಲಿ, ಟ್ರೈನಲ್ಲಿ, ಹೀಗೆ ಬರ್ತಿದ್ದಂಥ ಪ್ರಾಕ್ಟೀಸ್ ದಿನಗಳಿಂದ ಹಿಡಿದು ಇಂಡಿಯನ್ ಜರ್ಸಿ, ಇಂಡಿಯನ್ ಕ್ಯಾಪ್ ಹಾಕಬೇಕು 278 ನಂಬರ್. ಸೊ ಅಲ್ಲಿವರೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಷ್ಟಗಳಿದ್ವು, ಸವಾಲುಗಳಿದ್ವು. ಆದರೆ ನನಗೊಂದು ಖುಷಿ ಇದೆ, ನನ್ನ ದೇಶವನ್ನು ನಾನು ಪ್ರತಿನಿಧಿಸಿದ್ದೀನಿ, ನನ್ನ ಬೆಸ್ಟ್ ಕೊಟ್ಟಿದ್ದೀನಿ ಈ ಗೇಮ್ಗೆ ಅಂತ. ಸೊ ಹಾಗಾಗಿ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ, ಸಪೋರ್ಟ್ ಸ್ಟಾಫ್ ಇರ್ಬೋದು, BCCI ಆಫೀಷಿಯಲ್ಸ್ ಇರ್ಬೋದು, ಅವ್ರ ಫ್ಯಾಮಿಲಿ, ಜೊತೆಗೆ ಆಡಿದಂಥ ಪ್ಲೇಯರ್ಸ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳಿದ್ದಾರೆ. ಹಾಗೆ ಈ ಕ್ರಿಕೆಟ್ ಅನ್ನೋ ಗೇಮ್ ಅಥವಾ ಎನಿ ಸ್ಪೋರ್ಟ್ಸ್ ನಿಮಗೆ ಗೆಲ್ಲೋದ್ರ ಜೊತೆಗೆ ಸೋಲೋದನ್ನು ಕೂಡ ಹೇಳ್ಕೊಟ್ಟಿದೆ. ನನಗೂ ಕೂಡ ಅದನ್ನು ಭಾಳಷ್ಟು ಬಾರಿ ನಾನು ಸೋತಿದ್ದೀನಿ, ಕೆಲವೊಂದು ಸಲ ಗೆದ್ದಿದ್ದು ಇದೆ. ಆದರೆ ಈ ಸೋಲು ಅನ್ನೋದು ನನ್ನನ್ನು ಕುಗ್ಸಿಲ್ಲ, ಗೆಲುವು ಅನ್ನೋದು ಯಾವತ್ತೂ ಕೂಡ ನನ್ನನ್ನು ಹಿಗ್ಸಿಲ್ಲ. ಬಟ್ ಒಂದು ಮಾತ್ರ ನಿಜ, ನಾನು ಕ್ರೀಡಾಂಗಣದಲ್ಲಿ ಕೆಲವೊಮ್ಮೆ ಸೋತಿರ್ಬೋದು, ಒಂದು ಕಡೆ ನಾನು ಸೋತಿಲ್ಲ ಅಂತ ಹೇಳ್ತಾ ಭಾವುಕರಾದರು. ಅವರ ವಾಯ್ಸಲ್ಲಿ ಒಂದಷ್ಟು ಆ ಪೇಯ್ನ್ ಇತ್ತು. ಅದೇನು ಅಂತಂದರೆ, ಅಭಿಮಾನಿಗಳು ಅಥವಾ ಕ್ರಿಕೆಟ್ ಫ್ಯಾನ್ಸ್ಗಳ ಹೃದಯದಲ್ಲಿ ನಾನು ಯಾವತ್ತೂ ಕೂಡ ಸೋತಿಲ್ಲ. ಪ್ರತಿ ಬಾರಿ ನಾನು ಆಡೋಕ್ಕೆ ಬಂದಾಗ ಅವರ ಹೃದಯವನ್ನು ಗೆದ್ದಿದ್ದೀನಿ ಅಂತ ನಾನು ನಂಬಿದ್ದೀನಿ ಅಂತ ಎಮೋಷ್ನಲ್ ಆಗಿ ಕಟ್ಟುವಂಥ ಗಂಟಲು, ಆ ವಾಯ್ಸ್ ಶೇಕ್ ಆಗ್ತಾ ಇತ್ತು. ಅದನ್ನು ಹೇಳಬೇಕಾದ್ರೆ, ಅದನ್ನು ಕೇಳಬೇಕಾದ್ರೆ ನಮಗೊಂಥರ ಅನಿಸ್ತಾ ಇತ್ತು, ಅದು ಬಾ ಎಂಥ ಒಂದು ಎಂಡ್ ಇದು ಅಂತ. ಬಟ್ ವಾಟ್ ಎವರ್, 38 ವರ್ಷ ಅವರಿಗೆ ಆಲ್ಮೋಸ್ಟ್ ಟೆಸ್ಟಲ್ಲಂತೂ ಮೂವ್ ಫಾರ್ವರ್ಡ್ ಆಗಿದೆ BCCI ಅಥವಾ ಮ್ಯಾನೇಜ್ಮೆಂಟ್ ಆಯ್ಕೆ ಸಮಿತಿ. ಹಾಗೆ ಒನ್ ಡೇಲೂ ಕೂಡ T20 ಕೂಡ ಫಾರ್ವರ್ಡ್ ಹೋಗಿದ್ದಾರೆ. ಖಂಡಿತ ಅವರಿಗೆ ಮುಂದೆ ಅವಕಾಶ ಅನ್ನೋದು ಸಿಗೋದು ವೆರಿ ರೇರ್. ರೀಸೆಂಟ್ಲಿ ಅವರು ಒಂದು ಸಲ ಕಮ್ಬ್ಯಾಕ್ ಮಾಡಿದರು, ಆದರೆ ಅಲ್ಲೂ ಕೂಡ ಹೋಗ್ತಾ ಹೋಗ್ತಾ ಪರ್ಫಾರ್ಮೆನ್ಸ್ ಓಕೆ ಇರಲಿಲ್ಲ. ಬಟ್ ನಾವು ಒಂದನ್ನು ಮರಿಬಾರ್ದು, ಅಜಿಂಕ್ಯ ರಹಾನೆ ಯಾವ ಟೈಮಲ್ಲಿ ಬಂದರು ಅಂತಂದರೆ, ರಾಹುಲ್ ದ್ರಾವಿಡ್ ಹಾಗೆ VVS ಲಕ್ಷ್ಮಣ್ ನಂತರ ಯಾರು ಆ ಥರ ಬಂಡೆ ಥರ ನಿಂತು ನೆಲಕಚ್ಚಿ ಆಡುವಂಥ ಪ್ಲೇಯರ್, ದಿನಗಟ್ಟಲೆ ಓವರ್ಗಟ್ಟಲೆ ಫೇಸ್ ಮಾಡೋದು, ಬೌಲರ್ಗಳನ್ನು ಬೆವರಿಳಿಸುವಂಥ ಬೌಲರ್ ಅಥವಾ ಬ್ಯಾಟ್ಸ್ಮನ್ ಯಾರು ಅಂತ ಪ್ರಶ್ನೆ ಎದ್ದಾಗ ಬಂದಂಥವರು ಇಬ್ಬರು. ಒಂದು ಚೇತೇಶ್ವರ್ ಪೂಜಾರ, ಇನ್ನೊಂದು ಅಜಿಂಕ್ಯ ರಹಾನೆ. ಸೊ ಇಬ್ಬರು ಕೂಡ ಈ ಮಾಡರ್ನ್ ಡೇ ಟೆಸ್ಟ್ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ಅವರ ಜೊತೆಗೆ, ರೋಹಿತ್ ಶರ್ಮಾ ಅವರ ಜೊತೆಗೆ ನಾವು ಕೂಡ ಇದ್ದೀವಿ ಅಂತ, ಬೌಲರ್ಗಳನ್ನು ಕಾಡ್ತೀವಿ ಅಂತ ಬಂದಂಥ ಇಬ್ಬರು ಪ್ಲೇಯರ್ಸ್ ಅಜಿಂಕ್ಯ ರಹಾನೆ, ಚೇತೇಶ್ವರ್ ಪೂಜಾರ. ಸೊ ಅಜಿಂಕ್ಯ ರಹಾನೆ ನಿಜವಾಗ್ಲೂ ನೀವು ಇಂಡಿಯನ್ ಕ್ರಿಕೆಟ್ಗೆ ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ಹೈಲೈಟ್ಸಿಗೆ ನಾನು ಹೇಳ್ತಾ ಹೋಗ್ತೀನಿ, ನಿಮಗೆ ಕ್ರಿಕೆಟ್ ಫ್ಯಾನ್ಸ್ಗೆ ಅದು ನೆನಪಾಗ್ತಾ ಹೋಗುತ್ತೆ. ಹೌದಲ್ಲ, ರಹಾನೆ ಹತ್ರ ಮಾಡಿದ್ರಲ್ಲ, ಹೌದಲ್ವ, ಆ ಥರ ನೆನಪುಗಳು. ಬನ್ನಿ ಏನೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನನಗೆ ಭಾಳ ನೆನಪಿರೋದು ಅವರು ಕ್ಯಾಪ್ಟನ್ ಒಂದು ಚಾಲೆಂಜನ್ನು ತೊಗೊಂಡಂಥ ಸಂದರ್ಭ. ಯಾಕಂತಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ 2020-21 ಇಂಡಿಯಾ ಫಸ್ಟ್ ಟೆಸ್ಟಲ್ಲಿ 36 ರನ್ನಿಗೆ ಆಲ್ಔಟ್ ಆಗುತ್ತೆ. ಸೊ ಅದಾದಮೇಲೆ ಇಡೀ ಆಸ್ಟ್ರೇಲಿಯನ್ ಮೀಡಿಯಾ, ಪೇಪರ್ಗಳು, ಪ್ರಿಂಟ್ ಎಲ್ಲ ಕಡೆ ಕೂಡ ನಮ್ಮನ್ನು ಕೇವಲ ಮಾಡ್ತಾ ಇರ್ತಾರೆ, ಕಿಂಡಲ್ ಮಾಡ್ತಾ ಇರ್ತಾರೆ, ಏನು ಟೀಮ್ ಇದು 36ಕ್ಕೆ ಆಲ್ಔಟ್ ಆಗುತ್ತೆ ಅಂತ. ಆ ಟೆಸ್ಟ್ ಆದಮೇಲೆ ಇನ್ನೂ 2 ಟೆಸ್ಟ್ ಬಾಕಿ ಇರುತ್ತೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ 2020-21ರಲ್ಲಿ. ವಿರಾಟ್ ಕೊಹ್ಲಿ ಅವರು ಇದಕ್ಕಿತ್ತಾಗೆ ಅವರು ಟೆಸ್ಟ್ನಿಂದ ಹೋಗ್ತಾರೆ, ಅಂದರೆ ಟೀಮಿಂದ ಹೋಗ್ತಾರೆ. ಯಾಕೆ ಅಂತಂದರೆ ಪ್ಯಾಟರ್ನಿಟಿ ಲೀವ್ ಅಂತ, ಅನುಷ್ಕಾ ಅವರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಇರ್ತಾರೆ. ಆಗ ಆ ಸಂದಿಗ್ಧ ಸಂದರ್ಭದಲ್ಲಿ ಉಳಿದಿರುವಂಥ 2 ಟೆಸ್ಟ್ ಮ್ಯಾಚ್ಗೆ ಕ್ಯಾಪ್ಟನ್ಸಿಯನ್ನು ತೊಗೊಂಡವರು ಅಜಿಂಕ್ಯ ರಹಾನೆ, ವೈಸ್ ಕ್ಯಾಪ್ಟನ್ ಆಗಿದ್ದವರು. ಅದಾದಮೇಲೆ ಅಡಿಲೇಡ್ನಲ್ಲಿ ಒಂದು ಇನ್ನಿಂಗ್ಸ್ ಆಡ್ತಾರೆ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ, 112 ರನ್ ಮೆಲ್ಬೋರ್ನಲ್ಲಿ. ಸೊ ಆ ಒಂದು ಇನ್ನಿಂಗ್ಸಲ್ಲಿ 112 ಏನು
ಅಡಿಲೇಡ್ ಕೊಲ್ಯಾಪ್ಸ್ ಆದಮೇಲೆ ಅಡಿಲೇಡಲ್ಲಿ ನಾವು 36 ಆಲ್ಔಟ್ ಆಗಿದ್ದು, ಮೆಲ್ಬೋರ್ನಲ್ಲಿ ಬಂದು 112 ರನ್ಗಳ ಒಂದು ಕಾಮ್ ಆ್ಯಂಡ್ ಕಂಪೋಸ್ಡ್ ಅಂತ ಇನ್ನಿಂಗ್ಸ್ ಆಡ್ತಾರೆ. ಸೊ ಅಲ್ಲಿಗೆ ನಾವು ಕಮ್ಬ್ಯಾಕ್ ಮಾಡ್ತೀವಿ. ಅಡಿಲೇಡಲ್ಲಿ ಸೋತು ನಂತರ MCGಲಿ ಮ್ಯಾಚನ್ನು ಗೆಲ್ತೀವಿ, ಅಲ್ಲಿಗೆ 1-1 ಆಗುತ್ತೆ. ಇಲ್ಲ ಅಂತಂದರೆ ಆಸ್ಟ್ರೇಲಿಯಾ ಮೀಡಿಯಾಗಳು ಆ ಒಂದು ಟೆಸ್ಟನ್ನು ಸೋತ್ಬಿಟ್ಟಿದ್ರೆ, ಹೇಗೂ ವಿರಾಟ್ ಕೊಹ್ಲಿ ಕೂಡ ಹೋಗಿದ್ದಾರೆ. ವಿರಾಟ್ ಇದ್ದರೆ ಒಂಥರ ಸಿಂಹ ಸ್ವಪ್ನ ಆಸ್ಟ್ರೇಲಿಯಾದವರಿಗೆ. ಈಗ ಅವರು ಕೂಡ ಹೋಗಿರೋದ್ರಿಂದ ಕಂಪ್ಲೀಟ್ ಮೂಲೆ ಗುಂಪು ಮಾಡಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು ಆಸ್ಟ್ರೇಲಿಯನ್ ಮೀಡಿಯಾ. ಬಟ್ ಅದನ್ನು ಕಂಪ್ಲೀಟಾಗಿ ಸುಳ್ಳು ಮಾಡಿದ್ದು ಇದೇ ರಹಾನೆ. ಅದಾದಮೇಲೆ ಅವರ ಮತ್ತೊಂದು ಇನ್ನಿಂಗ್ಸ್ ಬರೋದು, ಆ ಕೊನೆ ಮತ್ತೊಂದು ಕ್ಯಾಪ್ಟನ್ಸಿ ಒಂದು ನಾವು ಇದು ನೋಡೋದು, ಅನ್ಫರ್ಗೆಟಬಲ್ ವಿನ್ ಗಾಬಾದಲ್ಲಿ ಏನು 2-1 ಟೆಸ್ಟ್ ಮ್ಯಾಚನ್ನು ನಾವು ಗೆಲ್ತೀವಿ, ಸೀರೀಸನ್ನು ವಾಪಸ್ ಗೆದ್ದು ರಹಾನೆ ಕ್ಯಾಪ್ಟನ್. ಹಾಗೆ ಟೀಮ್ ಯಾವ ರೀತಿಯಾಗಿ ಅಲ್ಲಿ ರಿಷಬ್ ಪಂತ್ ಆಡಿದಂಥ ರೀತಿ, ಉಳಿದಂಥ ಪ್ಲೇಯರ್ಸ್ಗಳು ಅವ್ರನ್ನ ಕಂಗ್ರ್ಯಾಚುಲೇಟ್ ಮಾಡಿದಂಥ ರೀತಿ, ಓವರಾಲ್ ನಾವು ಆಸ್ಟ್ರೇಲಿಯಾ ಹೋಗಿ ಆಸ್ಟ್ರೇಲಿಯಾನ ಈ ರೀತಿಯೂ ಹೊಡಿಬೋದು, ಅದು ಕೂಡ ವಿರಾಟ್ ಕೊಹ್ಲಿ ಇಲ್ಲಂಥ ಸಂದರ್ಭದಲ್ಲಿ ಅಂತ ಪ್ರೂವ್ ಮಾಡಿ ತೋರಿಸಿದಂಥವ್ರು ಇದೇ ಅಜಿಂಕ್ಯ ರಹಾನೆ. ಈ ಒಂದು ಟೆಸ್ಟ್ ಮ್ಯಾಚನ್ನು, ಈ ಸೀರೀಸನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ನನಗೆ ಭಾಳ ನೆನಪಿರುವಂಥ ಇನ್ನಿಂಗ್ಸ್ ಅಂತ ಲಾರ್ಡ್ಸ್ನಲ್ಲಿ ಅವರು ಆಡಿದಂಥ ಇನ್ನಿಂಗ್ಸ್ 2014ರಲ್ಲಿ. ಭಾಳ ಡಿಫಿಕಲ್ಟ್ ಕಂಡೀಷನ್ಸ್ ಇತ್ತು. ಜೇಮ್ಸ್ ಆ್ಯಂಡರ್ಸನ್ ಹಾಗೆ ಸ್ಟುವರ್ಟ್ ಬ್ರಾಡ್ ಎಲ್ಲರೂ ಕೂಡ ಈ ಲೆವೆಲ್ ಎಕ್ಸ್ಟ್ರಾ ಬೌನ್ಸ್ ಬರ್ತಾ ಇತ್ತು. ಆ ಕಂಡೀಷನಲ್ಲಿ 103 ಬರುತ್ತೆ ಲಾರ್ಡ್ಸ್ನಲ್ಲಿ. ಇದನ್ನು ನೋಡಿ ಓಕೆ, ರಹಾನೆ ಬಿಲಾಂಗ್ಸ್ ಟು ದಟ್ ಲೆವೆಲ್ ಅಂತ ಕನ್ಸಿಡರ್ ಮಾಡಿದ್ದು ಈ ಒಂದು ಇನ್ನಿಂಗ್ಸ್ ಮೂಲಕ. ಸೊ ರಹಾನೆ ಒಂದು ಅಲ್ಲಿ ಚಾಪ್ ಹೊತ್ತಿದ್ರು, ನಾನು ಈ ಲೆವೆಲ್ಗೆ ಅರ್ಹ ಅಂತ. ಸೊ ಹಾಗೆ MCG 2014ರಲ್ಲಿ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚಲ್ಲೂ ಕೂಡ ಒಂದು 147 ಬರುತ್ತೆ ಅವ್ರದ್ದು ಆಸ್ಟ್ರೇಲಿಯಾ ವಿರುದ್ಧ ಆಡಬೇಕಾದ್ರೆ. ಆ ಒಂದು ಪಾರ್ಟ್ನರ್ಶಿಪ್ 262 ರನ್ಗಳ ಪಾರ್ಟ್ನರ್ಶಿಪ್ ವಿರಾಟ್ ಕೊಹ್ಲಿ ಜೊತೆಗೆ ಅದೊಂಥರ ಹೇಗೆ ನೆನಪಿಸ್ತು ಅಂತಂದರೆ 2014ರಲ್ಲಿ ಆಗಷ್ಟೇ ತೆಂಡೂಲ್ಕರ್ ದ್ರಾವಿಡ್ ಎಲ್ಲ ಕೂಡ ಎಕ್ಸಿಟ್ ಆದಂಥ ಟೈಮ್. ತೆಂಡೂಲ್ಕರ್ ದ್ರಾವಿಡ್ ಹೇಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಇದ್ರಲ್ಲ, ಆ ಥರ ವಿರಾಟ್ ಕೊಹ್ಲಿ ರಹಾನೆ ಅವತ್ತು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. 262 ಪಾರ್ಟ್ನರ್ಶಿಪ್, 147 ಅದರಲ್ಲಿ ಅಜಿಂಕ್ಯ ರಹಾನೆ ಅವ್ರದ್ದು. ಹಾಗೆ ಸೌತ್ ಆಫ್ರಿಕಾ ವಿರುದ್ಧ ಡೆಲ್ಲಿಲಿ 2 ಸೆಂಚುರಿ ಬರುತ್ತೆ. ಫಸ್ಟ್ ಇನ್ನಿಂಗ್ಸಲ್ಲಿ 127, ಸೆಕೆಂಡ್ ಇನ್ನಿಂಗ್ಸಲ್ಲಿ 100 ನಾಟ್ಔಟ್. 5th ಪ್ಲೇಯರ್, ಇಂಡಿಯನ್ ಪ್ಲೇಯರ್ ಒಂದೇ ಟೆಸ್ಟ್ನ 2 ಇನ್ನಿಂಗ್ಸಲ್ಲೂ ಕೂಡ ಸೆಂಚುರಿ ಗಳಿಸಿದಂಥ ಒಂದು ಹೆಗ್ಗಳಿಕೆ ಇದೇ ಅಜಿಂಕ್ಯ ರಹಾನೆಗೆ ಸಲ್ಲುತ್ತೆ. ಇನ್ನೊಂದು ಭಾಳ ಸ್ಪೆಷಲ್ ಟೆಸ್ಟ್ ಇದೆ ಅಜಿಂಕ್ಯ ರಹಾನೆದು. ಶ್ರೀಲಂಕಾ ವಿರುದ್ಧ 8 ಕ್ಯಾಚ್ಗಳನ್ನು ಹಿಡಿತಾರೆ. ಇದೊಂದು ವರ್ಲ್ಡ್ ರೆಕಾರ್ಡ್. ಒಂದೇ ಟೆಸ್ಟಲ್ಲಿ 8 ಕ್ಯಾಚ್ ಹಿಡಿಯೋದು. ಬಹುತೇಕ ಅವರು ಫಸ್ಟ್ ಸ್ಲಿಪ್ ಸೆಕೆಂಡ್ ಸ್ಲಿಪ್ಪಲ್ಲಿ ನಿಲ್ತಾ ಇದ್ರು, ಸೆಕೆಂಡ್ ಸ್ಲಿಪ್ ಜಾಸ್ತಿ. ಸೊ ಅಲ್ಲಿ ಹಿಡಿದಂಥ ಕ್ಯಾಚ್ ಅಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗೆ ಆಸ್ಟ್ರೇಲಿಯಾ ಸೇನಾ ಕಂಟ್ರೀಸ್, ಎಸ್ಪೆಷಲಿ ಸೌತ್ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಅಂತ ಬಂದಾಗ ನೆಕ್ಸ್ಟ್ ಲೆವೆಲ್ ಆಡ್ತಾಯಿದ್ರು ರಹಾನೆ. ಒಂದು ಭಯನೇ ಇರ್ತಾ ಇರಲಿಲ್ಲ. ಫಾರಿನ್ ಹೋಗುವಾಗ ರಹಾನೆ ಇದ್ದರೆ ಸಾಕು, ಪುಜಾರ ಇದ್ದರೆ ಸಾಕು ಅಂಥ ಒಂದು ಮೋಸ್ಟ್ ಡಿಪೆಂಡಬಲ್ ಬ್ಯಾಟ್ಸ್ಮನ್ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ 2015 ODI ವರ್ಲ್ಡ್ ಕಪ್ಪಲ್ಲಿ ಒಂದು 79 ಇನ್ನಿಂಗ್ಸ್ ಬರುತ್ತೆ ಅವರು ಸೌತ್ ಆಫ್ರಿಕಾ ವಿರುದ್ಧ. ಅದು ಕೂಡ ಮ್ಯಾಚ್ ವಿನ್ ಇನ್ನಿಂಗ್ಸ್. ಒನ್ ಡೇಲಿ ತುಂಬ ನೆನಪಿರುವಂಥ ಇನ್ನಿಂಗ್ಸ್ ಅದೊಂದು. ಇನ್ನು ಕ್ಯಾಪ್ಟನ್ಸಿ ಅಂತ ಬಂದಾಗ ಒಂದು ಸ್ಪೆಷಲ್ ರೆಕಾರ್ಡ್ ರಹಾನೆ ಹೆಸರಲ್ಲಿದೆ. ಅದೇನು ಅಂತಂದರೆ 6 ಟೆಸ್ಟ್ ಮ್ಯಾಚಲ್ಲಿ ರಹಾನೆ ಕ್ಯಾಪ್ಟನ್ ಆಗಿದ್ದವರು ಇಂಡಿಯಾಗೆ. ಕ್ಯಾಪ್ಟನ್ಸಿಲಿ 6 ಟೆಸ್ಟ್ ಆಡಿದ್ದೀವಿ, 1 ಕೂಡ ಸೋತಿಲ್ಲ. 4 ಗೆದ್ದಿದ್ದೀವಿ, 2 ನಾವು ಡ್ರಾ ಮಾಡ್ಕೊಂಡಿದ್ದೀವಿ. ಸೊ ಇಂಥ ಒಂದು ಸ್ಪೆಷಲ್ ರೆಕಾರ್ಡ್. ರಹಾನೆ ಒಂದು ಅದ್ಭುತ ಕ್ಯಾಪ್ಟನ್ ಆಗುವಂಥ ಎಲ್ಲ ಚಾನ್ಸಸ್ ಇದ್ದರು. ಬಟ್ ವಿರಾಟ್ ಕೊಹ್ಲಿ ಇದ್ದಿದ್ದರಿಂದ ಅವರಿಗೆ ವೈಸ್ ಕ್ಯಾಪ್ಟನ್ ಆಗಿ ರಾಮನ ಜೊತೆ ಲಕ್ಷ್ಮಣ ಹೇಗೆ ನಿಲ್ತಿದ್ದ ಪ್ರತಿಯೊಂದು ಹಂತದಲ್ಲೂ ಕೂಡ ಆ ಥರ ನಿಂತಂಥವರು ರಹಾನೆ. ಸೊ ಈ ಥರ ಒಂದು ಸ್ಪೆಷಲ್ ಕೆರೀರ್. ಅವರ ಟೋಟಲ್ ಇನ್ನಿಂಗ್ಸನ್ನು ನೋಡಿದ್ರೆ ಅಥವಾ ಟೆಸ್ಟ್ ಕೆರೀರನ್ನು ನೋಡಿದ್ರೆ ಅವ್ರು ಆಡಿರೋದು ಟೋಟಲ್ 85 ಟೆಸ್ಟ್ ಮ್ಯಾಚ್, 5027 ರನ್, 38.46 ಆವರೇಜ್, 12 ಸೆಂಚುರಿ. ODI ಅಂತ ಬಂದಾಗ 90 ODI, 2962 ರನ್, 35 ಆವರೇಜ್. T20 20 ಮ್ಯಾಚಲ್ಲಿ 375, 20 ಆವರೇಜ್. ಓವರಾಲ್ 195 ಮ್ಯಾಚಲ್ಲಿ 8414 ರನ್, ಇಂಟರ್ನ್ಯಾಷನಲ್ ಸೆಂಚುರಿ 15, ಇಂಟರ್ನ್ಯಾಷನಲ್ 50s 51. ಸೊ ಈ ಥರ ಒಂದು ಕೆರೀರನ್ನು ತಂದಂಥ ಅಜಿಂಕ್ಯ ರಹಾನೆ ಅವರಿಗೆ ಒಂದು ಥ್ಯಾಂಕ್ ಯು, ರೆಸ್ಪೆಕ್ಟ್.